ಒಬ್ಬ ಫಿಲಂ ಆಕ್ಟರ್ಗೆ ಸಿಎಂ ಸೀಟ್ ಕೊಟ್ರೆ ಹಿಂಗೆ ಆಗೋದು ಅಂದ್ರೆ ತಲಪತಿ ವಿಜಯ್ ಅವರಲ್ವಾ. ತಮಿಳ್ನಾಡಿನ ಸಿನಿಮಾ ಸೆಟ್ ಅನ್ಕೋಬಿಟ್ಟವ್ರು ಅನ್ಸುತ್ತೆ. ಕರಪ್ಷನ್ ವಿರುದ್ಧ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿರೋ ವಿಜಯ್ ಅವರು ಯಾರಾದ್ರೂ ಬ್ರೇವ್ ಕೇಳಿದ್ರೆ ಹೆದರ್ದೆ ನನ್ನ ಹೆಸರು ಹೇಳಿ ಅಂತ ಸಾರ್ವಜನಿಕರಿಗೆ ಹೇಳಿದ್ದಾರೆ. ಅಂಡ್ ಇದ್ರ ಜೊತೆ ಪ್ರತಿ ಡಿಸ್ಟ್ರಿಕ್ಟ್ ನಲ್ಲೂ ಆಂಟಿ ಡ್ರಗ್ಸ್ ಸ್ಕ್ವಾಡ್ ಸೆಟಪ್ ಮಾಡೋಕೆ ಆರ್ಡರ್ ಸೈನ್ ಮಾಡವ್ರೆ. ನಮ್ ಕರ್ನಾಟಕಕ್ಕೆ ಬಂದ್ರೆ ರೋಡ್ ಅಲ್ಲಿ ಏನ್ ಹಾಕಿರ್ತಾರೆ ಹೇಳಿ, ಬ್ಯಾನರ್ಸ್ ಕಟ್ಔಟ್. ಆದ್ರೆ ಈಗ ತಮಿಳುನಾಡಲ್ಲಿ ಯಾವ ಪೊಲಿಟಿಷಿಯನ್ ಕೂಡ ತನ್ನ ಬ್ಯಾನರ್ ಅಥವಾ ಕಟ್ಔಟ್ ಹಾಕೋ ಹಾಗಿಲ್ಲ. ಈ ಕಂಡೀಷನ್ ಬಗ್ಗೆ ನೀವು ಕೇಳಿಸ್ಕೊಂಡ್ರೆ ಯಾವ ಸ್ಟೇಟ್ ನಲ್ಲೂ ತಗೊಂಡೇ ಇರೋ ಡಿಸಿಷನ್ ಇವ್ರು ತಗೊಂಡವ್ರೆ. ಗವರ್ನಮೆಂಟ್ ಎಜುಕೇಶನ್ ಸ್ಟ್ಯಾಂಡರ್ಡ್ ಇಂಪ್ರೂವ್ ಮಾಡೋಕೆ ಪೊಲಿಟಿಷಿಯನ್ಸ್ ಮಕ್ಕಳು ಪ್ರೈವೇಟ್ ಸ್ಕೂಲ್ಸ್ ಬಿಟ್ಟು ಗವರ್ನಮೆಂಟ್ ಸ್ಕೂಲ್ಸ್ಗೆ ಸೇರ್ಲೇಬೇಕು. ಮತ್ತೆ ಸ್ಕೂಲ್ ಸಿಲೆಬಸ್ ಕಮಿಟಿಗೆ ಒಬ್ಬ ಇಸ್ರೋ ಸೈಂಟಿಸ್ಟ್ ನ ಚೇರ್ಮನ್ ಮಾಡಿದ್ದಾರೆ. ಇದ್ರ ಜೊತೆ ದೇವಸ್ಥಾನಗಳಲ್ಲಿ ಭಕ್ತಾದಿಗಳು ಉಂಡಿಯಲ್ಲಿ ದುಡ್ಡು ಹಾಕ್ತಾರಲ್ಲ, ಆ ದುಡ್ಡು ಗವರ್ನಮೆಂಟ್ ಅವರು ಚೂರು ತಗೋಬಾರದು. ಮತ್ತೆ ಕಂಪ್ಲೀಟ್ಲಿ ಸೆನ್ಸಿಟಿವ್ ಝೋನ್ಸ್ ಲೈಕ್ ಸ್ಕೂಲ್ಸ್ ಗಳ 500 ಮೀಟರ್ಸ್ ರೇಡಿಯಸ್ ನಲ್ಲಿ ಇರೋ 717 ರಿಟೇಲ್ ಲಿಕ್ಕರ್ ಔಟ್ಲೆಟ್ಸ್ ನ ಯಾವುದೇ ತರ ಓಪನ್ ಮಾಡಬಾರ್ದು ಅಂತ ಇಮಿಡಿಯೇಟ್ ಶಟ್ ಡೌನ್ ಆರ್ಡರ್ ಮಾಡವ್ರೆ. ಅಂಡ್ ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೋ ಪೇಷಂಟ್ ಏನಾದ್ರು ಎಕ್ಸ್ಪೈರ್ ಆದ್ರೆ ಆ ಹಾಸ್ಪಿಟಲ್ ಬಿಲ್ ಕಟ್ಟೋ ಅವಶ್ಯಕತೆ ಇರಲ್ಲ. ಬೇರೆ ಸ್ಟೇಟ್ ಪೊಲಿಟಿಷಿಯನ್ಸ್ ಅವ್ರದ್ದು ಬರೀ ಸ್ಪೀಚ್ ಆಗೋಯ್ತು. ಈ ತರ ರೂಲ್ಸ್ ನಮ್ ಕರ್ನಾಟಕಕ್ಕೆ ಬಂದ್ರೆ ಹೆಂಗಿರುತ್ತೆ ಅಂತ ನೀವೇ ಹೇಳಿ.